ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ಅಮೆರಿಕ ರಣದಾಳಿ ನಡೆಸಿದೆ. ಇರಾನ್ನ ಒಟ್ಟು 3 ಪರಮಾಣು ನೆಲೆಗಳನ್ನು ಅಮೆರಿಕ ಉಡೀಸ್ ಮಾಡಿದೆ. ಫೋರ್ಡೋ, ನಟಾನ್ಸ್ ಮತ್ತೆ ಇಸ್ಫಹಾನ್ 3 ಅಣು ನೆಲೆಗಳ ಮೇಲೆ, ಇರಾನ್ನ ಈ ಅಣು ನೆಲೆಗಳ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ. ಬಂಕರ್ ಬಸ್ಟರ್ಗಳನ್ನು ಬಳಸಿ ಈ ನ್ಯೂಕ್ಲಿಯರ್ ಸೈಟ್ಗಳನ್ನು ಅಮೆರಿಕ ನಾಶ ಮಾಡಿದೆ. ಅಮೆರಿಕದ ಈ ದಾಳಿಯಿಂದ ಈ ಅಣ್ವಸ್ತ್ರ ನೆಲೆಗಳು ಸಂಪೂರ್ಣವಾಗಿ ಛಿದ್ರ ಆಗಿದೆ. ಅಮೆರಿಕ ತನ್ನ ಬಳಿ ಇರುವಂತಹ ಅತ್ಯಂತ ಶಕ್ತಿಶಾಲಿ ಫೈಟರ್ ಜೆಟ್ನ ಬಳಸಿ ದೊಡ್ಡ ಪ್ರಮಾಣದ ಬಾಂಬ್ ದಾಳಿ ನಡೆಸಿರೋದ್ರಿಂದ, B-2 ಸ್ಟೆಲ್ಥರ್ ಬಾಂಬರ್ ದಾಳಿ ಆಗಿರೋದ್ರಿಂದ ದೊಡ್ಡ ಮಟ್ಟದ ಹಾನಿ ಸಂಭವಿಸಿದೆ. 3 ನೆಲೆಗಳ ಮೇಲೆ ಇದೇ ರೀತಿಯಾದಂತಹ ದಾಳಿ ನಡೆದಿರೋದು. ಹೀಗಾಗಿ ಆ ದಾಳಿಯ ತೀವ್ರತೆಗೆ ಸಂಪೂರ್ಣ ನಾಶ ಆಗಿದೆ. ಒಟ್ಟು 3 ಕಡೆಗಳಲ್ಲಿ ಇರಾನ್ ಈ ಅಣುಸ್ಥಾವರಗಳನ್ನು, ಅಣ್ವಸ್ತ್ರ ನೆಲೆಗಳನ್ನು ಸ್ಥಾಪಿಸಿಕೊಂಡಿತ್ತು. ಆ 3 ಕಡೆಗಳಲ್ಲಿ ಅಮೆರಿಕ ಈ ರೀತಿ ರಣಭೀಕರ ದಾಳಿಯನ್ನು ನಡೆಸಿರೋದು. ತನ್ನ ಬಳಿ ಇರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಮತ್ತು ಫೈಟರ್ ಜೆಟ್ಗಳನ್ನು ಬಳಸಿಕೊಂಡು ಇರಾನ್ ಎಲ್ಲೆಲ್ಲಿ ಅಣ್ವಸ್ತ್ರ ತಯಾರಿಕೆಗೆ ಈ ರೀತಿ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಂಡಿತ್ತೋ ಆ ನ್ಯೂಕ್ಲಿಯರ್ ಪ್ಲಾಂಟ್ಗಳನ್ನು ಸಂಪೂರ್ಣವಾಗಿ ಅಮೆರಿಕ ತನ್ನ ದಾಳಿಯಲ್ಲಿ ಉಡೀಸ್ ಮಾಡಿದೆ. ಇರಾನ್ ಈಗ ಈ ಪೆಟ್ಟಿಗೆ ಪ್ರತೀಕಾರದ ಮಾತುಗಳನ್ನು ಆಡ್ತಾ ಇದೆ. ಅಮೆರಿಕಾಗೆ ಎಲ್ಲಿ, ಯಾವ ಸಂದರ್ಭದಲ್ಲಿ, ಎಷ್ಟು ಪ್ರಮಾಣದಲ್ಲಿ ನಾವು ಪ್ರತೀಕಾರ ತಗೊಳ್ತೀವಿ ಅನ್ನೋದನ್ನು ನಮ್ಮ ಸೇನೆ ನಿರ್ಧಾರ ಮಾಡುತ್ತೆ ಅನ್ನೋ ಮಾತುಗಳನ್ನು ಕೂಡ ಈ ದಾಳಿಯ ನಂತರ ಇರಾನ್ ಹೇಳ್ತಾ ಇದೆ. ಅದಕ್ಕೆ ಕಾರಣ ಏನು ಅಂದರೆ, ಅಮೆರಿಕ ದಾಳಿಯಿಂದ ಇರಾನ್ಗೆ ಬಿದ್ದಿರುವಂಥ ಪೆಟ್ಟು ಅಷ್ಟು ದೊಡ್ಡದಾಗಿದೆ. ಅದೇ ಕಾರಣಕ್ಕೆ ಇರಾನ್ ಅಮೆರಿಕದ ವಿರುದ್ಧ ಪ್ರತಿದಾಳಿಯ ಮಾತುಗಳನ್ನು ಆಡ್ತಾ ಇದೆ. ಸೊ ಈ 3 ಪರಮಾಣು ನೆಲೆಗಳು ಹೇಗಿತ್ತು, ಅಮೆರಿಕ ದಾಳಿಯ ನಂತರ ಅಲ್ಲಿನ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಯಾಕಂದರೆ ಅಮೆರಿಕ ನಡೆಸಿರುವಂಥ ದಾಳಿ ಅಷ್ಟು ರಣಭೀಕರವಾಗಿರೋದು. 2 ಇಮೇಜ್ಗಳನ್ನು ಗಮನಿಸ್ತಾ ಇದ್ದೀರಾ ನೀವಿದು. ಫೋರ್ಡೋ ನ್ಯೂಕ್ಲಿಯರ್ ಸೈಟ್ 3 ನೆಲೆಗಳ ಪೈಕಿ ಮೊದಲನೇದು ಫೋರ್ಡೋ ನ್ಯೂಕ್ಲಿಯರ್ ಸೈಟ್. ದಾಳಿಗೂ ಮುನ್ನ ಆ ಪ್ರದೇಶ ಹೇಗಿತ್ತು ಅನ್ನೋದರ ಒಂದು ಇಮೇಜ್ ನೀವು ಆ ಭಾಗದಲ್ಲಿ ನೋಡ್ತಾ ಇರೋದು. ಇದು ದಾಳಿಯ ಬಳಿಕ ಹಾನಿಯಾಗಿರುವಂಥ ಭಾಗವನ್ನು ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಹಾನಿಯಾಗಿರುವಂಥ ಭಾಗ ಅದು. ಅದೇ ಮೊದಲನೇ ಇಮೇಜಲ್ಲಿ ನಿಮಗೆ ಅಲ್ಲೇನು ಕಾಣೋದಿಲ್ಲ. ಯಾಕಂದರೆ ಅಂಡರ್ ಗ್ರೌಂಡ್ನಲ್ಲಿರೋದು ಈ ಅಣ್ವಸ್ತ್ರ ನೆಲೆಗಳು, ಭೂಮಿ ಮೇಲ್ಭಾಗದಲ್ಲಿಲ್ಲ. ಸೊ ಅಮೆರಿಕದ ವೆಪನ್ಗಳು ಭೂಮಿಯನ್ನು ಸೀಳ್ಕೊಂಡು ನೆಲದ ಆಳಕ್ಕೆ ಹೋಗಿ ಅಲ್ಲಿದ್ದಂತಹ ಈ ಅಣ್ವಸ್ತ್ರ ನೆಲೆಯನ್ನು ಧ್ವಂಸ ಮಾಡಿರೋದು. ಸೊ ಮೊದಲನೇ ಇಮೇಜ್ ಸಾಮಾನ್ಯವಾಗಿದೆ. ಆ ಟೆರೈನ್ನಲ್ಲಿ ನಿಮಗೆ ಯಾವುದೇ ಡ್ಯಾಮೇಜಸ್ ಕಾಣಿಸ್ತಾ ಇಲ್ಲ. ಆದರೆ ಈ 2ನೇ ಇಮೇಜ್, ದಾಳಿಯ ಬಳಿಕ ಸೆರೆ ಸಿಕ್ಕಿರುವಂಥ ಇಮೇಜ್, ಈ ಭಾಗದಲ್ಲಿ ನೋಡಿ ದೊಡ್ಡ ಪ್ರಮಾಣದ ವಿಧ್ವಂಸ ಸೃಷ್ಟಿಯಾಗಿದೆ. ಕರಾರುವಕ್ಕಾಗಿ ಅದನ್ನು ಟಾರ್ಗೆಟ್ ಮಾಡಿ ಅದೇ ಜಾಗಕ್ಕೆ ಅಮೆರಿಕ ಈ ದಾಳಿಯನ್ನು ನಡೆಸಿರೋದು. ಅಮೆರಿಕ ಇದಕ್ಕೆ ಬಳಸಿದಂತಹ ಅಸ್ತ್ರಗಳೇನಿತ್ತು ಅದು ಭೂಮಿಯ ಒಳಗೆ ಸುಮಾರು 200 ಅಡಿಗಳ ಆಳಕ್ಕೆ ಹೋಗಿ ಅಲ್ಲಿರುವಂತಹ ನೆಲೆಗಳನ್ನು ಧ್ವಂಸ ಮಾಡುವಂಥ ತಾಕತ್ತು ಹೊಂದಿರುವಂಥ ಶಸ್ತ್ರಾಸ್ತ್ರಗಳನ್ನು ಬಳಸಿ ಅಮೆರಿಕ ಈ ದಾಳಿ ನಡೆಸಿರೋದು. ಇಸ್ರೇಲ್ನಿಂದ ಈ ದಾಳಿ ಸಾಧ್ಯ ಆಗ್ತಾ ಇರಲಿಲ್ಲ. ಇಸ್ರೇಲ್ ಬಳಿ ಆ ರೀತಿಯ ವೆಪನ್ ಕೂಡ ಇಲ್ಲ. ಅದೇ ಕಾರಣಕ್ಕಾಗಿ ಅಮೆರಿಕ ಈ ದಾಳಿ ಮಾಡಲಿ ಅಂತ ಇಸ್ರೇಲ್ ಎದುರು ನೋಡ್ತಾ ಇತ್ತು. ಅಮೆರಿಕ ಇಸ್ರೇಲ್ ಬೆನ್ನಿಗೆ ನಿಂತು ಇರಾನ್ನ ಮೇಲೆ ಈ ರೀತಿಯ ದಾಳಿ ನಡೆಸಿದೆ. ಸೊ ಫೋರ್ಡೋ ನ್ಯೂಕ್ಲಿಯರ್ ಸೈಟ್ ನಾವಿಷ್ಟೊತ್ತು ಗಮನಿಸ್ತಾ ಇದ್ದು. ಇನ್ನು 2ನೇದು ನಟಾನ್ಸ್ ಯುರೇನಿಯಂ ಸಂಸ್ಕರಣಾ ಘಟಕ. ಇದು ಯುರೇನಿಯಂ ಸಂಸ್ಕರಣಾ ಘಟಕ. ಈ ಯುರೇನಿಯಮನ್ನು ಹೆಚ್ಚೆಚ್ಚು ಇರಾನ್ ತನ್ನ ಬಳಿ ಇಟ್ಕೊಳ್ತಾ ಇದೆ, ಅದನ್ನು ಕಲೆಕ್ಟ್ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೇ ಅದು ಅಣ್ವಸ್ತ್ರ ತಯಾರಿ ಮಾಡ್ತಾ ಇದೆ ಅನ್ನೋ ಅನುಮಾನ ಇಸ್ರೇಲ್ ಮತ್ತು ಅಮೆರಿಕಾಗೆ ಬಂದಿದ್ದು. ಸೊ ಅದನ್ನು ಸಂಸ್ಕರಣೆ ಮಾಡ್ತಾ ಇದ್ದಂಥ ಘಟಕ ಇದು ನಟಾನ್ಸ್ ಯುರೇನಿಯಂ ಸಂಸ್ಕರಣಾ ಘಟಕ. 2 ಇಮೇಜ್ಗಳು ದಾಳಿಗೂ ಮುನ್ನ, ದಾಳಿಯ ನಂತರ. ದಾಳಿಗೂ ಮುನ್ನ ಸಹಜವಾಗಿದೆ ಆ ಸ್ಯಾಟಲೈಟ್ ಇಮೇಜ್, ನಿಮಗೆ ಅಲ್ಲಿ ಯಾವುದೇ ಡ್ಯಾಮೇಜ್ ಅಥವಾ ದಾಳಿಯಿಂದ ಆಗಿರುವಂಥ ಹಾನಿ ಕಾಣೋದಿಲ್ಲ. ಆದರೆ ದಾಳಿಯ ಬಳಿಕ ಇರುವಂಥ ಈ ಇಮೇಜ್ ನೋಡಿ, ಹಾನಿಯಾಗಿರುವ ಭಾಗವನ್ನು ರೆಡ್ ಕಲರಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಅಲ್ಲಿ ಅಮೆರಿಕದ ವೆಪನ್ಗಳು ಭೂಮಿಯ ಒಳಗೆ ಹೊಕ್ಕಿರುವಂಥ ಆ ವಿಧ್ವಂಸ ಸೃಷ್ಟಿಯಾಗಿರುವಂಥ ಇಮೇಜ್ ದಾಳಿಯ ಬಳಿಕ ಸೆರೆ ಸಿಕ್ಕಿರುವಂಥದ್ರಲ್ಲಿ ಬಯಲಾಗುತ್ತೆ. ನಟಾನ್ಸ್ ನ್ಯೂಕ್ಲಿಯರ್ ಸೈಟ್ ಇದು. ಇಲ್ಲಿ ಯುರೇನಿಯಂ ಸಂಸ್ಕರಣಾ ಘಟಕ ಇತ್ತು ಅಂಡರ್ ಗ್ರೌಂಡ್ನಲ್ಲಿ. ಅದೆಲ್ಲವನ್ನು ಕೂಡ ಎಕ್ಸಾಕ್ಟ್ ಟಾರ್ಗೆಟ್ ಮಾಡಿ ಅಮೆರಿಕ ನಡೆಸಿರುವಂಥ ದಾಳಿ, ಅದರ ಇಮೇಜ್ಗಳು ಈಗ ಲಭ್ಯ ಆಗಿದೆ. ಅಮೆರಿಕ ನಡೆಸಿರುವಂಥ ದಾಳಿಯ ತೀವ್ರತೆ ಏನು ಅನ್ನೋದನ್ನು
ಇಲ್ಲಿ ದಾಳಿಗೂ ಮುನ್ನ ದಾಳಿಯ ನಂತರ ಲಭ್ಯ ಆಗಿರುವಂಥ ಫೋಟೋಗಳು ತೆರೆದಿಡ್ತಾ ಇದೆ. ಫೋರ್ಟ್ ಸೈಟ್ನಲ್ಲಿ ನೋಡ್ತಾ ಇದ್ವಿ, ನಟಾನ್ಸ್ ಯುರೇನಿಯಂ ಸಂಸ್ಕರಣಾ ಘಟಕದ ಮೇಲೂ ಕೂಡ ಅದೇ ರೀತಿಯಾದಂಥ ದಾಳಿ ಆಗಿದೆ. ಇದೆರಡಷ್ಟೇ ಅಲ್ಲ, ಮತ್ತು ಒಂದು ಅಣ್ವಸ್ತ್ರದ ನೆಲೆಯ ಮೇಲೆ ಅಮೆರಿಕ ಇದೇ ರೀತಿಯಾದಂಥ ದಾಳಿ ನಡೆಸಿದೆ. ಅದು ಇಸ್ಫಹಾನ್ ಪರಮಾಣು ಘಟಕ. ಅದರದ್ದು ಕೂಡ ಇಮೇಜಸ್ ನೀವು ಸ್ಕ್ರೀನ್ ಮೇಲೆ ಈಗ ಗಮನಿಸ್ತಾ ಇದ್ದೀರಾ. ದಾಳಿಗೂ ಮುನ್ನ ಇಸ್ಫಹಾನ್ ಪರಮಾಣು ಘಟಕ ಮತ್ತೆ ದಾಳಿಯ ನಂತರ ಆ ಸ್ಥಳದಲ್ಲಿ ಸೃಷ್ಟಿಯಾಗಿರುವಂಥ ಪರಿಸ್ಥಿತಿ, ಎರಡು ಕಡೆಗಳಲ್ಲಿ ಹಾನಿಯಾಗಿದೆ. ಒಂದು ಭಾಗ ಅಲ್ಲ, ಈ ಇಸ್ಫಹಾನ್ ಪರಮಾಣು ಘಟಕದ ಎರಡು ಭಾಗಗಳನ್ನು ಟಾರ್ಗೆಟ್ ಮಾಡಿ ಅಮೆರಿಕ ರಣಭೀಕರ ದಾಳಿ ನಡೆಸಿದೆ. ತನ್ನ ಫೈಟರ್ ಜೆಟ್ಗಳನ್ನು ಇರಾನ್ನ ಒಳಭಾಗಕ್ಕೆ ನುಗ್ಗಿಸಿ ಈ ಆಯ್ದ ಟಾರ್ಗೆಟ್ಗಳನ್ನು ಎಕ್ಸಾಕ್ಟ್ಲಿ ತನ್ನ ಅತ್ಯಾಧುನಿಕ ವೆಪನ್ಗಳ ಮೂಲಕ ಹೊಡೆದು ಅಲ್ಲಿ ಸರ್ವನಾಶ ಸೃಷ್ಟಿ ಮಾಡಿರೋದನ್ನ ಈ ಇಮೇಜಲ್ಲಿ ಗಮನಿಸಬಹುದು. ದಾಳಿಗೂ ಮುನ್ನ ಆ ಇಮೇಜ್ನಲ್ಲಿ ಅಲ್ಲಿರುವಂತಹ ಕಟ್ಟಡಗಳು, ವ್ಯವಸ್ಥೆಗಳು ಎಲ್ಲ ಹಾಗೆ ಇರೋದನ್ನು ನೋಡಿದ್ರಿ. ಆದರೆ ದಾಳಿಯಾದ ನಂತರದಲ್ಲಿ ಅಲ್ಲಿ ಎರಡು ಕಡೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರೋದು ಈ ಇಮೇಜ್ನಲ್ಲಿ ಗೊತ್ತಾಗ್ತಾ ಇದೆ. ಇದು ಇಸ್ಫಹಾನ್ ಪರಮಾಣು ಘಟಕದ ಮೇಲೆ ಅಮೆರಿಕ ನಡೆಸಿದ ದಾಳಿ ನಂತರ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ವಿವರಿಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.